ನಮ್ಮಲ್ಲಿ ಎಷ್ಟೊಂದು ಜನ ವೆಯ್ಟ್ ಲಾಸ್ ಅಂತ ಗೋಲ್ ಇಟ್ಕೊಂಡಾಗ ವರ್ಕೌಟ್ ಸ್ಟಾರ್ಟ್ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ. ಜಿಮ್ಗೆ ಹೋಗಿದ ತಕ್ಷಣವೇ ವೆಯ್ಟ್ ಲಾಸ್ ಆಗುತ್ತಾ? ಬಹುಶಃ ಇಲ್ಲ. ಕೆಲವೊಂದು ಸಾರಿ ವೆಯ್ಟ್ ಗೇನ್ ಕಂಡು ಬರುತ್ತೆ. ಕಾರಣ ಏನಪ್ಪ? ನಾವು ಯಾವಾಗ ಮಸಲ್ ಗೇನ್ ಮತ್ತು ಮಸಲ್ ಸ್ಟ್ರೆಂಥನಿಂಗ್ ಮೇಲೆ ವರ್ಕೌಟ್ ಮಾಡ್ತೀವಿ, ಮಸಲ್ಸಲ್ಲಿ ಆಗುವಂಥ ಒಂದು ತೂಕ ನಮ್ಮ ವೇಯಿಂಗ್ ಸ್ಕೇಲಲ್ಲಿ ಹೆಚ್ಚಾಗಿ ತೋರಿಸುತ್ತೆ. ಅದ್ರ ಜೊತೆಗೆ ನಮ್ಮ ದೇಹದಲ್ಲಿರುವ ಒಂದು ವಾಟರ್ ಕಂಟೆಂಟ್ ಕೂಡ ಜಾಸ್ತಿಯಾಗಿ ವೇಯಿಂಗ್ ಸ್ಕೇಲ್ ಮೇಲೆ ತೂಕ ಜಾಸ್ತಿ ತೋರಿಸ್ಬೋದು. ಇದಕ್ಕೆ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಪ್ರತಿದಿನ ವೇಯಿಂಗ್ ಸ್ಕೇಲ್ ಮೇಲೆ ನಿಂತ್ಕೊಂಡು ವೇಟ್ ಚೆಕ್ ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋ ಬದಲಾಗಿ ಈ ವರ್ಕೌಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮಲ್ಲಿ ಆಗ್ತಿರುವಂಥ ಒಂದು ಪುಟ್ಟ ಪಾಸಿಟಿವ್ ಬದಲಾವಣೆಗಳ ಹತ್ರ ನೀವು ಗಮನ ಕೊಡಬೇಕು. ಮೊದಲನೇದಾಗಿ ಎಷ್ಟೊಂದು ಸಾರಿ ನಮ್ಗೆ ಜಿಮ್ಗೆ ಹೋಗೋಕ್ಕೆ ಆಸೆನೇ ಇರಲ್ಲ. ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ದೇಹ, ನಮ್ಮ ಮನಸ್ಸಿನತ್ತ ನಮ್ಮ ಗಮನ ಹೆಚ್ಚಾಗಿ ಹೋಗುತ್ತೆ. ನಮ್ಮ ಬಾಡಿ ಸ್ಟ್ರೆಂತ್ ಮೇಲೆ ನಾವು ಪ್ರೌಡಾಗಿರ್ತೀವಿ. ಎಷ್ಟೊಂದು ಸಾರಿ ಕೈಯನ್ನು ನೆಲದ ಮೇಲೆ ಊರಿಬಿಟ್ಟು ನಮಗೆ 10 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸ್ ಪ್ಲ್ಯಾಂಕ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಇವಾಗ ಜಿಮ್ಗೆ ಹೋಗ್ತಾ ಸ್ಟ್ರೆಂತ್ ಬೆಳೆಸ್ಕೊಂಡಾಗ ನಮಗೆ 1 ಮಿನಿಟ್ ತನಕನೂ ನಾವು ಪ್ಲ್ಯಾಂಕನ್ನು ಹೋಲ್ಡ್ ಮಾಡ್ಬೋದು. ಈ ಥರ ನಿಮ್ಮಲ್ಲಾಗುವಂಥ ಒಂದು ಸಣ್ಣ ಬದಲಾವಣೆಗಳನ್ನು ನೀವು ಗಮನಿಸ್ತಾ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಬರಬೇಕು. ಅದಾದ ನಂತರ ನೀವು ಯಾವಾಗ ಕನ್ಸಿಸ್ಟೆಂಟ್ ಆಗಿ ಒಂದು ಕ್ಯಾಲರಿ ಡೆಫಿಸಿಟ್ ಮತ್ತು ಒಂದು ವರ್ಕೌಟ್ ರೂಟೀನನ್ನು ಫಾಲೋ ಮಾಡ್ತೀರಿ, ಕ್ರಮೇಣವಾಗಿ ವೇಟ್ ಲಾಸ್ ನಿಮ್ಮ ಗೋಲು ಖಂಡಿತ ಸಾಧ್ಯವಾಗುತ್ತೆ.